ನನ್ನ ಮಗು ತುಂಬ ಬುದ್ಧಿವಂತೆ, ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಆದರೆ ಕೆಲವು ಸಮಯ ಮಾತ್ರ ಹಠ ಅಂದರೆ ಹಠ, ಬಿದ್ದು ಒದ್ದಾಡೋದು, ಸಾಕಷ್ಟು ಒಂದು ಹಠಮಾರಿತನನ ತೋರಿಸ್ತಾನೆ. ಮಕ್ಕಳನ್ನ ನಾವು ಹಠ ಮಾಡ್ತಾರೆ ಅಂತ ಕ್ಯಾಟಗರಿ ಮಾಡಿಬಿಡ್ತೀವಿ. ಆದರೆ ಯಾಕೆ ಮಾಡ್ತಾರೆ? ಪ್ರತಿಯೊಂದು ಮಗುನೂ ಡಿಫ್ರೆಂಟ್ ಆಗಿರುತ್ತೆ. ಈಗ ಕೆಲವು ಮಕ್ಕಳುಗಳ ಹಠ ಬೇರೆ ರೀತಿ ಇರುತ್ತೆ, ಸಿಂಪ್ಟಮ್ಸ್ ಬೇರೆ ರೀತಿ ಇರುತ್ತೆ. ಪ್ರತಿಯೊಂದು ಮಕ್ಕಳು ಡಿಫ್ರೆಂಟ್ ಆಗಿರೋದ್ರಿಂದ ಅವರವರ ಹಠ ಡಿಫ್ರೆಂಟ್ ಆಗಿರುತ್ತೆ. ಕೆಲವು ಮಕ್ಕಳುಗಳು ಬರೀ ಕಿರ್ಸ್ತಾರೆ ಅಥವಾ ಬೇರೆಯವ್ರಿಗೆ ಹೊಡಿತಾರೆ. ಕೆಲವು ಮಕ್ಕಳುಗಳು ಹೊರಗಡೆ ಕರ್ಕೊಂಡು ಹೋಗಿದ್ದಾಗ ಬಿದ್ದು ಒದ್ದಾಡೋದು ಅಥವಾ ಬೇರೆಯವ್ರಿಗೆ ಹಾರ್ಮ್ ಮಾಡೋದು, ಸೆಲ್ಫ್ ಹಾರ್ಮ್ನ ಮಾಡ್ಕೊಳ್ಳೋದು, ಗೋಡೆಗೆ ತಲೆ ಚಚ್ಕೊಳ್ಳೋದು, ಬೇರೆಯವ್ರನ್ನ ತಲೆ ಚಚ್ಚಿಸೋದು, ಈ ರೀತಿಯಾದ ಬೇರೆ ಮಕ್ಕಳಿಗೆ ಬೇಕು ಅಂತ ಅಟೆನ್ಷನ್ಗೋಸ್ಕರ ಬೇರೆ ಮಕ್ಕಳಿಗೆ ಹೊಡೆಯೋದು, ಇದೆಲ್ಲ ಸಾಕಷ್ಟು ಮಕ್ಕಳಲ್ಲಿ ಹಠ ಇರುತ್ತೆ. ಯಾಕೆ ಈ ಹಠ ಇರುತ್ತೆ ಆ್ಯಂಡ್ ಯಾವ ರೀತಿ ನಾವು ಈ ಹಠನ ಕಡಿಮೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಮಗು ಹುಟ್ಟಿದಾಗ್ಲಿಂದಾನೇ ಹಠ ಕಲ್ತಿರೋದಿಲ್ಲ. ಇದು ಕಂಪ್ಲೀಟ್ ಮಗು ಕಲ್ತಿರೋದು ಎನ್ವೈರ್ಮೆಂಟಿಂದ. ಮಗು ಯಾವ ಎನ್ವೈರ್ಮೆಂಟಲ್ಲಿದೆ, ಯಾವ ಒಂದು ಸುತ್ತಮುತ್ತಲಿನ ವಾತಾವರಣ ಮಗುಗೆ ಒಂದು ಇಂಪ್ಲಿಮೆಂಟ್ ಮಾಡ್ತಿದೆ ಅಥವಾ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಿದೆ ಅನ್ನೋದನ್ನ ಆಸ್ ಅ ಪೇರೆಂಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಾಕಷ್ಟು ಕಾರಣಗಳಿದೆ ಈ ಹಠಕ್ಕೆ. ಮಕ್ಕಳು ಯಾಕೆ ಹಠಮಾರಿತನ ಜಾಸ್ತಿ ಮಾಡ್ತಾರೆ ಅನ್ನುವಂತಹ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಯಾವ ಕಾರಣ ಅಂತ ಮೊದಲಿಗೆ ನೋಡೋದಾದ್ರೆ, ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಮಕ್ಕಳು ಯಾಕೆ ಹಠ ಮಾಡ್ತಾರೆ? ತುಂಬ ಹಠ ಮಾಡ್ತಾರೆ. ಎಲ್ಲ ವಿಷಯಕ್ಕೂ ನನ್ನ ಮಗು ಹಠ ಮಾಡುತ್ತೆ, ತುಂಬ ಅಳತ್ತೆ, ತುಂಬ ಕಿರ್ಚುತ್ತೆ. ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಮಗುನ ಸಂಭಳಿಸೋದು ತುಂಬ ಕಷ್ಟ ಆಗುತ್ತೆ ಅಂತ ಸಾಕಷ್ಟು ಅಮ್ಮಂದಿರಿಗೆ ತೊಂದರೆ ಇರುತ್ತೆ ಅಥವಾ ಯೋಚನೆ ಮಾಡ್ತಿರ್ತಾರೆ. ಯಾಕಪ್ಪ ಮಕ್ಕಳು ಹಠ ಮಾಡ್ತಿರ್ತಾರೆ, ಏನು ರೀಸನು, ಯಾವ ರೀತಿ ಇದನ್ನ ನಾವು ಕಡಿಮೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಏನು ಕಾರಣ, ಯಾಕಪ್ಪ ನನ್ನ ಮಗು ಇಷ್ಟೊಂದು ಹಠ ಮಾಡುತ್ತೆ? ಇದಕ್ಕೆಲ್ಲ ಒಂದು ಪರಿಹಾರ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಪರಿಹಾರ ಇದೆ. ಆಸ್ ಅ ಪೇರೆಂಟ್ ಆಗಿ ನಾವು ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಮಕ್ಕಳು ಖಂಡಿತವಾಗ್ಲೂ ಹಠ ಮಾಡೋದನ್ನ ನಿಲ್ಲಿಸ್ತಾರೆ. ಮೋರ್ ಓವರ್ ಆಸ್ ಅ ಪೇರೆಂಟ್ ಆಗಿ, ಆಸ್ ಅ ಅಮ್ಮಂದಿರಾಗಿ ನಾವು ಮಕ್ಕಳ ಹಠವನ್ನ ನಿಭಾಯಿಸೋದು, ಅವ್ರ ಹಠ ಮಾಡಿದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ಕಾರಣಗಳನ್ನ ನೋಡೋದಾದ್ರೆ, ಮೊದಲನೇ ಕಾರಣ ತಂದೆ ತಾಯಿಯಾಗಿ, ಪೋಷಕರಾಗಿ ಮಗುನ ಅತಿಯಾಗಿ ಪ್ರೀತಿಸೋದು. ಅಂತಂದ್ರೆ ಯಾವ ರೀತಿ ಅಂತಂದ್ರೆ ನೋ ಲಿಮಿಟ್. ಅಂತಂದ್ರೆ ಈಗ ಮಗು ಏನಾದ್ರೂ ತಪ್ಪು ಮಾಡಿದಾಗ ಅಥವಾ ಏನಾದ್ರೂ ಒಡೆದಾಕಿದಾಗ ಏನ್ ಮಾಡಬೇಕು ಆಸ್ ಅ ಪೇರೆಂಟ್ ಆಗಿ ನಾವು ಆ ಸಮಯದಲ್ಲಿ ಮಗುಗೆ ಯಾವ ರೀತಿ ನಮ್ಮ ಆಸ್ ಅ ಪೇರೆಂಟ್ ಆಗಿ ಯಾವ ರೀತಿ ನೀವು ಬಿಂಬಿಸ್ಕೊಳ್ಬೇಕು ಆ ರೀತಿ ಬಿಂಬಿಸ್ಕೊಳ್ಳೇಬೇಕಾಗುತ್ತೆ. ಆದ್ರೆ ಕೆಲವು ಪೇರೆಂಟ್ಗಳು ಮಗು ಏನು ಮಾಡಿದ್ರು ಕೇಳಲ್ಲ, ಏನ್ ಮಾಡಿದ್ರು ಕ್ವಶನ್ ಸಹ ಮಾಡೋದಿಲ್ಲ. ಅತಿಯಾಗಿ ಪ್ರೀತಿಸೋದು ಮೊದಲನೇದು. ಅಂಡ್ ಎರಡನೇ ಕಾರಣ ಯಾಕೆ ಈ ರೀತಿ ಮಕ್ಕಳು ಹಠ ಮಾಡ್ತಾರೆ ಅಂತಂದ್ರೆ, ಮಗುಗೆ ತುಂಬಾ ಹೊಡಿಯೋದು. ಯಾವ ಮಟ್ಟಕ್ಕೆ ಹೊಡಿತಾರೆ ಅಂತಂದ್ರೆ, ಮಗುಗೆ ಅಷ್ಟು ಬಾಸುಂಡೆ ಬರೋ ರೀತಿ ಹೊಡಿಯೋದು, ಅಥವಾ ಮಗು ಏನಾರ ಒಂಚೂರು ಪೆಟ್ಟು ಏನಾದ್ರೂ ತೀಟೆ ಮಾಡಿದ್ರು ಮಗುಗೆ ಹೊಡಿಯೋದು. ಅಂಡ್ ತಂದೆ ತಾಯಿಯ ಫ್ರಸ್ಟ್ರೇಷನ್ ಮಗು ಮೇಲೆ ಹಾಕೋದು. ತಂದೆ ಆಫೀಸಿಂದ ಸಂಜೆ ಬರ್ತಾರೆ, ಮಗು ಏನಾರು ಒಂಚೂರು ಹಠ ಮಾಡ್ತಿದೆ ಅಂತಂದ್ರೆ ಮಗು ಹೊಡಿಯೋದು. ಅಥವಾ ತಾಯಿ ಸಂಜೆಯಿಂದ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿರ್ತಾರೆ, ಆ ಫ್ರಸ್ಟ್ರೇಷನ್ ಮಗು ಮೇಲೆ ತಗೊಂಡು ಹಾಕೋದು. ಫ್ಯಾಮಿಲಿ ಪ್ರೆಷರ್ನ ಮಗು ಮೇಲೆ ಹಾಕೋದು. ತುಂಬಾ ಹೊಡಿಯೋದು ಮಗುವಿನ ಹಠಮಾರಿತನಕ್ಕೆ ಕಾರಣ ಆಗಿರುತ್ತೆ. ಅಂಡ್ ಮೂರನೇದು, ಕೇಳೋದನ್ನೆಲ್ಲ ಕೊಡಿಸೋದು. ಮಗು ಏನ್ ಕೇಳುತ್ತೋ ಎಲ್ಲಾನು ಕೊಡಿಸೋದು. ನಿನ್ನೆ ಒಂದು ಚಾಕ್ಲೇಟ್ ಕೊಡಿಸಿರ್ತಾರೆ, ಇವತ್ತು ಮಗು ಚಾಕ್ಲೇಟ್ ಕೇಳಿದ್ರೆ ಇವತ್ತೂ ಚಾಕ್ಲೇಟ್ ಕೊಡಿಸೋದು. ಸೊ ಈ ರೀತಿಯಾದ ಒಂದು ಕೇಳಿದನ್ನೆಲ್ಲ ಕೊಡಿಸಿದಾಗ್ಲೂ ಮಕ್ಕಳಲ್ಲಿ ಹಠ ಅನ್ನೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಯಾವ್ದಪ್ಪ ಕಾರಣ ಅಂದ್ರೆ, ತಮ್ಮ ಮಕ್ಕಳ ಒಂದು ತಪ್ಪನ್ನ ಮರೆಮಾಚೋದಕ್ಕೆ, ಅಥವಾ ನನ್ನ ಮಗು ತಪ್ಪೇ ಮಾಡಿಲ್ಲ, ಆ ಮಗುನೇ ತಪ್ಪು ಮಾಡಿದ್ದು ಅಂತ ಬೇರೆ ಮಕ್ಕಳನ್ನ ದೂಷಿಸೋದು. ಈಗ ಎಕ್ಸಾಂಪಲ್, ಈಗ ಅದಿತಿನೇ ಏನೋ ತಪ್ಪು ಮಾಡಿರ್ತಾರೆ, ಅದಿತಿ ತಪ್ಪು ಮಾಡಿರೋದನ್ನ ನಾನು ಅದಿತಿಯ ತಪ್ಪನ್ನ ಹೈಡ್ ಮಾಡಿ ಬೇರೆ ಮಗು, ಇಲ್ಲ ಅದಿತಿ ಕರೆಕ್ಟಾಗಿ ಹೋಗ್ತಿದ್ರು, ಆ ಮಗು ಫಾಸ್ಟ್ ಆಗಿ ಬಂತು, ಅದಕ್ಕೆ ಅದಿತಿ ನೂಕುದ್ರು, ಈ ರೀತಿ ನನ್ನ ಮಗುವಿನ ತಪ್ಪನ್ನ ನಾನು ತುಂಬಾ ಸಪ್ರೆಸ್ ಮಾಡಿ ಬೇರೆ ಮಕ್ಕಳನ್ನ ಯಾವಾಗ್ಲೂ ದೂಷಿಸೋದು ಅಥವಾ ಅವ್ರದೇ ತಪ್ಪು ಅಂತ ಹೇಳೋದ್ರಿಂದನೂ ಸಹ ಮಕ್ಕಳಿಗೆ ಹಠಮಾರಿತನ ಜಾಸ್ತಿ ಆಗುತ್ತೆ. ಅಂಡ್ ನೆಕ್ಸ್ಟ್, ಐಷಾರಾಮಿ ಜೀವನವನ್ನ ಮಕ್ಕಳ ಒಂದು ಜೀವನ ಶೈಲಿಯಲ್ಲಿ ರೂಢಿಸೋದು. ಮಗು ಏನ್ ಕೇಳಿದ್ರು ಕೊಡಿಸೋದು. ಅಂಡ್ ಮಗುಗೆ ನೋ ಅಂತ ಎಲ್ಲೂ ಹೇಳಲ್ಲ. ಅದಾದ್ಮೇಲೆ ಮಗುಗೆ ತುಂಬಾ ಒಂದು ಕ್ವಾಲಿಟಿ ಅಥವಾ ಏನಂತ ಹೇಳೋದು, ಒಂದು ಐಷಾರಾಮಿ. ಮಗು ಒಂದು ಕಾಸ್ಟ್ಲಿ ಕಾರ್ ಕೇಳಿದ್ರು ಕೊಡಿಸೋದು, ಏನ್ ಕೇಳಿದ್ರು ಕೊಡಿಸೋದು. ಮಗು ಇಲ್ಲ ಅಂತ ಯಾವ ಒಂದು ಇದ್ರಲ್ಲೂ ಹೇಳೋದಿಲ್ಲ. ಇದ್ರಲ್ಲೂ ಸಹ ಮಕ್ಕಳ ಹಠ ಅನ್ನೋದು ಜಾಸ್ತಿ ಆಗುತ್ತೆ. ಹೇಗೆ ಈ ಒಂದು ಪಾಯಿಂಟ್ಸ್ ಅಲ್ಲೆಲ್ಲ ಈ ಕಾರಣದಿಂದ ಮಕ್ಕಳಿಗೆ ಹಠ ಜಾಸ್ತಿ ಆಗುತ್ತೆ ಅಂತ ನಾನು ಮುಂದಿನ ಒಂದು ಸೆಗ್ಮೆಂಟ್ ಅಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೆಕ್ಸ್ಟ್ ಕಾರಣ, ಬೇರೆ ಮಕ್ಕಳಿಗೆ ಹೋಲಿಸೋದು. ಅಂತಂದ್ರೆ ಆ ಮಗು ಹಠನೇ ಮಾಡಲ್ಲ, ನೀನ್ ಎಷ್ಟು ಹಠ ಮಾಡ್ತೀಯ ನೋಡು, ಹೊರಗಡೆ ಕರ್ಕೊಂಡು ಹೋದ್ರೆ ನಿನ್ನ ನಿಭಾಯಿಸಕ್ಕೆ ಆಗಲ್ಲ, ಆ ಮಗು ಎಷ್ಟು ಚೆನ್ನಾಗಿ ಆರಾಮಾಗಿತ್ತು, ನಿನ್ನೆ ನಾನು ಅವ್ರನ್ನ ನೋಡಿದೆ. ಈ ರೀತಿ ನಮ್ಮ ಮಗು ಮುಂದೆ ಬೇರೆ ಮಗುನ ಕಂಪ್ಯಾರಿಸನ್ ಮಾಡೋದ್ರಿಂದನೂ ಮಕ್ಕಳಿಗೆ ಹಠ ಜಾಸ್ತಿ ಆಗುತ್ತೆ. ಅಂಡ್ ನೆಕ್ಸ್ಟ್, ಅತಿಯಾದ ಶಿಸ್ತು. ತುಂಬಾ ಅಲ್ಲಿ ಹೋದ್ರೆ
ಹೋಗ್ಬೇಡ ಅಂತ ಹೇಳೋದು, ಇಲ್ಲೇ ಕುತ್ಕೋ, ಹೀಗೆ ಇರಬೇಕು, ನೀನು ಹಾಗೆ ಮಾಡಬೇಕು ಅಂತ ಮಗುಗೆ ತುಂಬ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಲ್ಲಿ ಬೆಳೆಸೋ ರೀತಿ, ಅಥವಾ ಅತಿಯಾದ ಶಿಸ್ತು, ತುಂಬಾ ಮಗು ಡಿಸಿಪ್ಲಿನ್ ಆಗಿರ್ಬೇಕು. ಒಂದು ಸ್ವಲ್ಪ ಏನಾದರೂ ಮಗು ತಿನ್ನುವಾಗ ಚಲ್ಕೊಂಡ್ರೆ ಆ ಟೈಮಲ್ಲೇನೆ ಮಗುಗೆ ಬೈದು ಅಥವಾ ಓಡ್ದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಎಷ್ಟು ಸಲ ಹೇಳಿದೀನಿ ನೀಟಾಗಿರ್ಬೇಕು ಅಂತ, ಈ ರೀತಿ ಅತಿಯಾದ ಶಿಸ್ತು ಸಹ ಮಕ್ಕಳಿಗೆ ತುಂಬಾ ಹಠಮಾರಿತನ ಅನ್ನೋದು ಮಗುಗೆ ಹುಟ್ಟತ್ತೆ. ನೆಕ್ಸ್ಟ್ ಕಾರಣ ಯಾವುದು ಅಂದ್ರೆ ಅತಿಯಾಗಿ ನಾವು ಮಕ್ಕಳ ಒಂದು ಭಾವನೆಯನ್ನ ಕಡೆಗಣಿಸೋದು. ಮಗುಗೇನೋ ಬೇಜಾರಾಗ್ತಿದೆ, ಮಗು ಅಳ್ತಿದೆ, ಅಥವಾ ನಾವೇ ಹೊಡೆದಿರ್ತೀವಿ ಅಂತ ಅನ್ಕೊಳ್ಳಿ ಮಗುಗೆ ಕೋಪ ಬಂದಾಗ, ಅಥವಾ ಬೇರೆ ಸಿಚುಯೇಷನ್ಸ್ ಮಗು ಭಾವನೆನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಬಂದಾಗ, ನಂಗೆ ಬೇಜಾರಾಗ್ತಿದೆ ಅಥವಾ ನಂಗೆ ಅಳು ಬರ್ತಿದೆ, ಮಗು ಅಳುವಾಗ ಏನೇ ಒಂದು ಭಾವನೆ ಮಗು ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಾಗ ಮಗುವಿನ ಭಾವನೆಯನ್ನ ಕಡೆಗಣಿಸೋದು, ಅಂತಂದ್ರೆ ನೆಗ್ಲೆಕ್ಟ್ ಮಾಡೋದು. ಅಯ್ಯೋ ಬಿಡೋ, ಒಂದು ಯಾವಾಗ್ಲೂ ಇದ್ದಿದ್ದೆ, ಯಾವಾಗ್ಲೂ ಅಳ್ತಾನೆ ಇರ್ತಾನೆ, ಏನ್ ಯಾವಾಗ್ಲೂ ಮುದ್ದು ಮಾಡಕ್ಕಾಗತ್ತಾ, ಬೆಳಗ್ಗೆಯಿಂದ ಸಂಜೆ ಅಳ್ತಾನೆ ಇರ್ತಾರೆ. ಈ ರೀತಿ ನಾವು ಮಗುವಿನ ಭಾವನೆಯನ್ನ ನಾವು ಕಡೆಗಣಿಸಿದಾಗ ಮಕ್ಕಳಿಗೆ ಇನ್ನೂ ಹಠಮಾರಿತನ ಜಾಸ್ತಿ ಆಗುತ್ತೆ. ಸೊ ಮಕ್ಕಳ ಭಾವನೆಯನ್ನ ನಾವು ಕಡೆಗಣಿಸಲೇಬಾರ್ದು. ಆ್ಯಂಡ್ ನೆಕ್ಸ್ಟ್ ರೀಸನ್ ಯಾವುದು ಅಂತಂದರೆ ಮಕ್ಕಳನ್ನ ಡಿಸ್ಟ್ರಾಕ್ಟ್ ಮಾಡೋದು. ಮಗು ಏನಾದರೂ ಇವಾಗ ಮಗು ಚಾಕ್ಲೇಟ್ ತಿಂತಿರುತ್ತೆ, ಯಾವುದೋ ಮಗು ಬೇರೆ ಏನಾದರೂ ತಿಂತಿದ್ರೆ ಅದನ್ನು ನೋಡಿ ಮಗು ಕೇಳಿದಾಗ ಹಠ ಮಾಡೋಕ್ಕೆ ಒಂದು ಸ್ವಲ್ಪ ಹಠ ಮಾಡೋದಕ್ಕೆ ಶುರು ಮಾಡಿದಾಗ ಡಿಸ್ಟ್ರಾಕ್ಟ್ ಮಾಡಿಬಿಡೋದು. ಇದರಿಂದ ಮಗುಗೆ ಏನು ಅರ್ಥ ಆಗುತ್ತೆ ಅಂತಂದರೆ ಓಕೆ ಅಂತಂದರೆ ಈಗ ಮಗುಗೆ ಹೇಳಿ ಅರ್ಥ ಮಾಡಿಸೋದಕ್ಕಿಂತ ಡಿಸ್ಟ್ರಾಕ್ಟ್ ಮಾಡ್ತಾರೆ ಸಾಕಷ್ಟು ಪೇರೆಂಟ್ಸ್ಗಳು ಮಗುನ. ಅಲ್ಲಿ ನೋಡು, ಇಲ್ಲಿ ನೋಡು, ಇದು ನೋಡು, ಅದು ನೋಡು, ಫೋನ್ ಕೊಟ್ಬಿಡೋದು ಅಥವಾ ಟಿವಿ ತೋರಿಸೋದು. ಈ ರೀತಿ ಡಿಸ್ಟ್ರಾಕ್ಷನ್ಸ್ ಇಂದನೂ ಮಕ್ಕಳ ಹಠ ಮುಂದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕಾರಣಗಳು ಯಾಕಪ್ಪ ಮಕ್ಕಳು ಹಠ ಮಾಡ್ತಾರೆ, ಯಾವ ಕಾರಣಕ್ಕೆ ಜಾಸ್ತಿ ಮಕ್ಕಳು ಹಠ ಮಾಡ್ತಾರೆ ಅನ್ನೋದಕ್ಕೆ ಇದು ರೀಸನ್ಸ್ ಆಗಿರುತ್ತೆ. ನೆಕ್ಸ್ಟ್ ಏನನ್ನ ಮಾಡಬೇಕು ನಾವು ಆಸ್ ಅ ಪೇರೆಂಟ್ ಆಗಿ ಅಂತಂದ್ರೆ ಸೊಲ್ಯೂಷನ್ ಏನು? ಈ ಹಠಮಾರಿತನಕ್ಕೆ ಮಕ್ಕಳು ಹಠ ಮಾಡೋದಕ್ಕೆ ಸೊಲ್ಯೂಷನ್ಸೇ ಇಲ್ಲ ಅಂತಂದ್ರೆ ಇಲ್ವಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಸೊಲ್ಯೂಷನ್ಸ್ ಇರುತ್ತೆ. ಆಸ್ ಅ ಪೇರೆಂಟ್ ಆಗಿ ನೀವು ಏನ್ ಮಾಡಬೇಕು, ಮಕ್ಕಳು ಹಠ ಮಾಡೋದು ಕಾಮನ್. ಮಕ್ಕಳಿಗೆ ಯಾಕೆ ಮಕ್ಕಳು ಜಾಸ್ತಿ ಹಠ ಮಾಡ್ತಾರೆ ಅಂತಂದ್ರೆ 6 years ವರ್ಗು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಅಷ್ಟು ಡೆವಲಪ್ ಆಗಿರೋದಿಲ್ಲ, ಇನ್ನು ಅವಾಗ ಡೆವಲಪ್ ಆಗ್ತಿರುತ್ತೆ, ಅಂಡರ್ ಡೆವಲಪ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಅಷ್ಟು ಲಾಜಿಕ್ ಆಗಿ ಥಿಂಕಿಂಗ್ ಮಾಡೋದಕ್ಕೆ ಬರೋದಿಲ್ಲ, ಅವರ ಬ್ರೈನ್ ಇನ್ನೂ ಮೆಚ್ಯೂರ್ಡ್ ಆಗಿಲ್ಲದೆ ಇರೋದ್ರಿಂದ ಮಕ್ಕಳು ಹಠ ಮಾಡ್ತಾರೆ. ಏನೇ ಒಂದು ವಿಷಯನ ಮಕ್ಕಳಿಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ, ಗ್ರಾಟಿಫಿಕೇಶನ್ ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರನೇ ಈಗ ಹೇಳ್ತೀವಿ, ಇವತ್ತು ಚಾಕ್ಲೇಟ್ ತಿಂದಿದ್ಯಲ್ವಾ, ನಾಳೆ ತಿನ್ನುವಂತೆ ಬಿಡು ಅಂತ ಹೇಳಿದ್ರೆ ನಮಗೆ ಅದು ಅರ್ಥ ಆಗುತ್ತೆ. ಇಟ್ಸ್ ವೆರಿ ಈಸಿ, ನಾಳೆ ಬಂದೇ ಬರುತ್ತೆ, ಮಗು ನಾಳೆ ಚಾಕ್ಲೇಟ್ ತಿನ್ನತ್ತೆ ಅಂತ. ಆಸ್ ಅ ಮಗುಗೆ ಚಾಕ್ಲೇಟ್ ಇಸ್ ದ ಬಿಗ್ ಥಿಂಗ್. ನಾಳೆ ಅನ್ನೋದು ಬೇಡ, ಇವಾಗ ತಿನ್ಬೇಕು ಅನ್ನೋದು ಮಗುಗೆ ಅದು ಅರ್ಥ ಆಗಲ್ಲ. ಗ್ರಾಟಿಫಿಕೇಶನ್ ಅನ್ನೋದು ಮಗುಗೆ ಕಷ್ಟ ಆಗುತ್ತೆ. ಸೊ ಈ ರೀತಿಯಾದ ಒಂದು ಹಠಮಾರಿತನ ಕಂಪ್ಲೀಟ್ಲಿ ನಾರ್ಮಲ್. ಅಯ್ಯೋ ನನ್ನ ಮಗು ಹಠನೇ ಮಾಡಲ್ಲ ಅಥವಾ ನನ್ನ ಮಗು ಹಠ ಯಾಕೆ ಜಾಸ್ತಿ ಮಾಡುತ್ತೆ ಅಂತ ಎರಡು ಪೇರೆಂಟ್ಗಳು ಬೇಜಾರು ಮಾಡ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ, ಯೋಚನೆ ಮಾಡುವಂತಹ ಅವಶ್ಯಕತೆನೂ ಇಲ್ಲ. ಆಸ್ ಅ ಪೇರೆಂಟ್ ಆಗಿ ಕೆಲವು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡೋದ್ರಿಂದ ಇದು ಸೊಲ್ಯೂಷನ್ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಈ ರೀತಿ ನಾವು ಮಕ್ಕಳ ಮುಂದೆ ಅಥವಾ ಮಕ್ಕಳ ಜೊತೆ ನಾವು ನಡ್ಕೊಂಡಾಗ ಮಕ್ಕಳಲ್ಲಿ ಹಠಮಾರಿತನ ಅನ್ನೋದು ಕಡಿಮೆ ಆಗುತ್ತೆ. ಮೊದಲನೇ ಸೊಲ್ಯೂಷನ್ ಏನು ಅಂತಂದರೆ ದಯವಿಟ್ಟು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಪೇಷನ್ಸ್ ಇಸ್ ದ ಕೀ. ಮಗು ಹಠ ಶುರು ಮಾಡುತ್ತೆ ಅಂತ ಅಂದಾಗ ಮಗುಗೆ ಬಿಡೋದು ಅಥವಾ ಮಗು ಹತ್ರ ಕೋಪ ಮಾಡ್ಕೊಳ್ಳೋದು, ಇನ್ನು ಯಾಕೆ ಅಳ್ತಾ ಇದೆಯಾ, ಅಳು ನಿಲ್ಸು, ಈ ರೀತಿಯಾದ ಒಂದು ಬಿಹೇವಿಯರ್ ನಾವು ಮಾಡೋಕ್ಕೆ ಹೋದಾಗ ಇನ್ನೂ ಮಗುಗಳಿಗೆ ಹಠ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಮಗು ಜೊತೆ ನೀವೇನು ಮಾಡಬೇಕು, ಮಗು ಹತ್ರ ಮಾತಾಡಬೇಕು. ಯಾಕೆ ಅಳ್ತಾ ಇದೆಯಾ, ನೀನು ಏನಕ್ಕೆ ಅಳ್ತಿದ್ಯಾ ಅಂತ ನಂಗೆ ಅರ್ಥ ಆಗುತ್ತೆ. ಚಾಕ್ಲೇಟ್ ಖಾಲಿ ಆಗಿದೆ ಅಂತ, ಅವ್ರು ತಿನ್ಬಿಟ್ರು ಅಂತ ಚಾಕ್ಲೇಟ್, ನಂಗೆ ಅರ್ಥ ಆಗುತ್ತೆ. ಅಳದನ್ನ ನಿಲ್ಸು ಅಂತ ಈ ರೀತಿ ಮಗು ಹತ್ರ ಫಸ್ಟ್ ಮಾತಾಡಿ, ಅದಾದ್ಮೇಲೆ ಮಗು ಏನು ಹೇಳುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ನೀವು ಡೈರೆಕ್ಟ್ ಪನಿಷ್ಮೆಂಟ್ಗೆ ಹೋಗ್ಬಿಟ್ರೆ, ಎಷ್ಟು ಸಲ ಅಳ್ತಿದ್ಯಾ, ಇವಾಗ ತಾನೇ ಒಂದು ಚಾಕ್ಲೇಟ್ ತಿಂದಿದ್ಯಾ, ಒಂದು ಚಾಕ್ಲೇಟ್ಗೋಸ್ಕರ ಇಷ್ಟೆಲ್ಲ ಅಳ್ತಿದ್ಯಾ, ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ಯಾ ಅಂತ ನೀವು ಮಗುಗೆ ಪನಿಷ್ ಮಾಡೋದಕ್ಕೆಲ್ಲ ಶುರು ಮಾಡಿದ್ರೆ ಮಗುಗೆ ನಿಮ್ಮ ಬಿಹೇವಿಯರ್ ಮಗುಗೆ ಅರ್ಥ ಆಗೋದಿಲ್ಲ. ಮಗುವಿನ ಒಂದು ತಲೆಯಲ್ಲಿ ಏನಿರುತ್ತೆ, ಚಾಕ್ಲೇಟ್ ಇಸ್ ದ ಬಿಗ್ ಥಿಂಗ್ ಮಗುಗೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮಗುನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಆ ಟೈಮಲ್ಲಿ ನೀವು ಎಮೋಷ್ನಲಿ ಕನೆಕ್ಟ್ ಆಗೋದು ಮಗುಗೆ ತುಂಬ ಒಳ್ಳೆಯದು. ಅಂತಂದ್ರೆ ಎಮೋಷ್ನಲಿ ಕನೆಕ್ಟ್ ಅಂತಂದರೆ ಮಗು ಜೋರಾಗಿ ಅಳ್ತಾ ಇರುತ್ತೆ, ತುಂಬ ದುಃಖದಿಂದ ಅಳ್ತಾ ಇರುತ್ತೆ ಅಂತ ಅಂದಾಗ ನೀವು ಮಗುನ ಹಗ್ ಮಾಡೋದು. ನೀವು ಆ ಟೈಮಲ್ಲಿ ಮಗುನ ಹಗ್ ಮಾಡೋದು. ಅಮ್ಮ ಇದ್ದಾರೆ, ನಂಗೆ ಅರ್ಥ ಆಗುತ್ತೆ, ನಿಂಗೆ ಏನಕ್ಕೆ ಬೇಜಾರಾಗಿದೆ ಅಂತ ನಂಗೆ ಅರ್ಥ ಆಗುತ್ತೆ, ಅಮ್ಮ ಇಲ್ಲೇ ಇದ್ದಾರೆ, ನೆಕ್ಸ್ಟ್ ಟೈಮ್ ಅಮ್ಮ ಕೊಡಿಸ್ತಾರೆ, ದಯವಿಟ್ಟು ಅಳ್ಬೇಡ ಅಂತ ಈ ರೀತಿ ಮಗುಗೆ ಹೇಳಿ ಅರ್ಥ ಮಾಡಿಸೋದ್ರಿಂದ ಮಗುವಿನ ಬಿಹೇವಿಯರ್ ಅಥವಾ ಮಗುವಿನ ಹಠಮಾರಿತನ ಕಡಿಮೆ ಆಗುತ್ತೆ. ಎರಡನೇ ಸೊಲ್ಯೂಷನ್ ಏನು ಅಂತಂದರೆ, ಫಸ್ಟ್ ಸೊಲ್ಯೂಷನ್ ಅಲ್ಲಿ ನಾವು ಮಗು ಹತ್ರ ಸ್ವಲ್ಪ ಮಾತಾಡಿರ್ತೀವಿ. ಆ ಸಮಯದಲ್ಲಿ ಮಗು ಕೆಲವು ಸಲ ಮಕ್ಕಳು ಒಂದು ಸ್ವಲ್ಪ ಹೊತ್ತಲ್ಲಿ ಅಳು ನಿಲ್ಲಿಸ್ಬಿಟ್ಟಿರ್ತಾರೆ. ಸೆಕೆಂಡ್ ಸೊಲ್ಯೂಷನ್ ಏನು ಅಂತಂದ್ರೆ, ಆ ಒಂದು ಎಪಿಸೋಡ್ ಮಗು ಯಾಕೆ ಅಷ್ಟೊಂದು ಹತ್ತಿತ್ತು, ಅದಾದ್ಮೇಲೆ ಸ್ವಲ್ಪ ಹೊತ್ತು ಮಗುನ ನಿಮ್ಮ ಜೊತೆ ಮಗು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದಂತಹ ಟೈಮಲ್ಲಿ ನೀನು ಬೆಳಗ್ಗೆ ಅಷ್ಟೊಂದು ಹತ್ತಲ್ಲ ಅಂತಂದ್ರೆ ಅಳ್ತಿದ್ದಲ್ಲ, ಸೊ ಯಾಕೆ ಅಷ್ಟೊಂದು ಚಾಕ್ಲೇಟ್ ಬೇಕು ಅಂತ ನಿಮ್ಗೆ ಅನ್ನಿಸ್ತಾ. ಸೊ ಆ ಟೈಮಲ್ಲಿ ನೀವು ಹೆಚ್ಚಿಗೆ ಒಂದು ಕಾನ್ವರ್ಸೇಷನ್ನ ಬೆಳೆಸಿ.
ಇದರಿಂದ ಮಗುಗೆ ಏನ್ ಅರ್ಥ ಆಗುತ್ತೆ, ಓಕೆ ನಾನು ಆ ರೀತಿ ಅಂತಂದ್ರೆ ಆ ಸಮಯದಲ್ಲಿ ಎಲ್ಲಾ ಮಕ್ಳುಗಳಿಗೂ ಅಷ್ಟೇ, ಆ ಸಮಯದಲ್ಲಿ ಅವರು ಬಿದ್ದೊದ್ದಾಡ್ತಾರೆ ಅಥವಾ ಹೆಡ್ ಬ್ಯಾಂಗಿಂಗ್ ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಕಚ್ಚೋದು, ಗಿಂಟೋದು, ಇದನ್ನೆಲ್ಲ ಮಾಡ್ತಿರ್ತಾರಲ್ಲ, ಆ ಸಮಯದಲ್ಲಿ ನೀವು ಏನೇ ಹೇಳಿದ್ರು ಮಕ್ಳಿಗೆ ಅರ್ಥ ಆಗೋದಿಲ್ಲ. ಆ ಸಮಯದಲ್ಲಿ ಒಂದ್ ಸ್ವಲ್ಪ ಹೇಳಿ ಅಳೋದನ್ನ ನಿಲ್ಸು, ಅಮ್ಮ ಇಲ್ಲಿದ್ದಾರೆ, ಅಮ್ಮನ ಹಗ್ ಮಾಡ್ಬೋದು ಅಂತ ಒಂದು ಸಿಂಪಲ್ ಆಗಿ ಒಂದು ಕಾನ್ವರ್ಸೇಷನ್ ಮಾಡಿ, ನೆಕ್ಸ್ಟ್ ಮಗು ನಿಮ್ ಜೊತೆ ತುಂಬಾ ಚೆನ್ನಾಗಿ ಕಾನ್ವರ್ಸ್ ಮಾಡುವಾಗ, ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದಾಗ ಮಗುಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಆ ರೀತಿ ಮಾಡಬಾರ್ದು. ನೀನು ಕೋಪ ಬಂದಾಗ ಹೇಳ್ಕೊಳ್ಳಿ, ನೀವು ನಿಮ್ಗೆ ಏನೇ ಇದ್ರು ಹೇಳ್ಕೊಳ್ಳಿ, ನಿಮ್ಗೆ ಏನ್ ಬೇಕು ಹೇಳ್ಕೊಳ್ಳಿ. ಆ ರೀತಿ ಬೇರೆಯವ್ರಿಗೆ ಹೊಡಿಬಾರ್ದು, ಗಿಂಟ್ಬಾರ್ದು, ಕಿರ್ಚಬಾರ್ದು. ಈ ರೀತಿ ಮಗು ಯಾವ ಒಂದು ಬಿಹೇವಿಯರ್ಸ್ನ ಮಾಡ್ತಿದೆ ಅದನ್ನ ಈ ರೀತಿ ಮಾಡೋ ಬದಲು ನೀನು ಇದನ್ನ ಮಾಡ್ಬೋದು ಅಂತ ಮಗುಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರಬಹುದು. ಅಂಡ್ ನೆಕ್ಸ್ಟ್ ಸೊಲ್ಯೂಷನ್ ಯಾವುದು ಅಂತಂದ್ರೆ, ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ ಎಲ್ಲಿ ನಾವು ತಪ್ಪು ಮಾಡ್ತಿರ್ತೀವಿ ಅಥವಾ ಎಲ್ಲಿ ಮಗು ಜಾಸ್ತಿ ಹಠ ಮಾಡ್ತಿದೆ ಅಂತ. ಅಂತಹ ಒಂದು ಜೀವನ ಶೈಲಿನ, ಈಗ ಎಕ್ಸಾಂಪಲ್ ಮಗು ಕೇಳಿದ್ದನ್ನೆಲ್ಲ ಕೊಡಿಸೋದು, ಅಥವಾ ಮಗು ಹಠ ಮಾಡಿದಾಗ ಏನು ಕೇರ್ ಮಾಡದೆ ಅಥವಾ ಓವರ್ ಡಿಸಿಪ್ಲಿನ್ ಆಗಿ ನೀವೇನಾದ್ರೂ ಮಾಡ್ತಿದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ತರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಮಗು ಹಠಮಾರಿತನ, ಮಗುಗೂ ಒಂದು ಚೇಂಜಸ್ ಬೇಕು. ನೀವು ಮಗುಗೆ ಅರ್ಥ ಮಾಡಿಸ್ತಾ ಬನ್ನಿ. ಇನ್ಮೇಲಿಂದ ಪಾಪು ನಾವು ಎಲ್ಲಾನು ಕೊಡ್ಸೋದಕ್ಕಾಗೋದಿಲ್ಲ, ವಾರಕ್ಕೆ ಒಂದು ಚಾಕ್ಲೇಟ್ ಕೊಡಿಸ್ತೀವಿ, ಅಥವಾ ಪ್ರತಿ ಸಲ ನಾವು ಹೊರಗಡೆ ಹೋದಾಗ ನಿಮಗೆ ಆಟ ಸಾಮಾನು ಕೊಡ್ಸೋದಕ್ಕಾಗೋದಿಲ್ಲ. ಎವ್ರಿ ಮಂತ್ ಅಥವಾ ಈ ಸಲ ಕಾರ್ ತಗೊಂಡಿದೆಯಲ್ಲ, ನೆಕ್ಸ್ಟ್ ಟೈಮ್ ಎಲ್ಲಾರ ಹೋದಾಗ ನಾವು ನೆಕ್ಸ್ಟ್ ನಿಮ್ಗೆ ಈ ರೀತಿ ಕೊಡಿಸ್ತೀವಿ. ಈ ರೀತಿ ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಅರ್ಥ ಮಾಡ್ಕೊಂಡು ಅದನ್ನ ನೀವು ಬದಲಾವಣೆ ಒಂದು ತರಬೇಕಾಗತ್ತೆ, ಅದನ್ನ ಮಗುಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಸೊಲ್ಯೂಷನ್, ಮಗುಗೆ ತಪ್ಪು ಮಾಡಿದ್ದನ್ನ ಅರ್ಥ ಮಾಡಿಸಿ. ನೀನು ಇದನ್ನ ತಪ್ಪು ಮಾಡಿದೆ, ಈ ರೀತಿ ಮಾಡೋದು ತಪ್ಪು, ನೀನು ಯಾಕೆ ಹೊಡೆಯೋದು ತಪ್ಪು, ಬೇರೆ ಮಕ್ಕಳಿಗೆ ಹೊಡಿಬಾರ್ದು, ಯಾರಿಗೂ ಹೊಡಿಬಾರ್ದು, ಹೊಡಿಯೋದು, ಗಿಂಟೋದು, ಕಚ್ಚೋದು, ಕಿರ್ಚೋದು, ಇದೆಲ್ಲ ನೆಗೆಟಿವ್ ಬಿಹೇವಿಯರ್ಗೆ ಬರುತ್ತೆ. ಏನೇ ಕೋಪ ಬಂದರೂ ಅಮ್ಮನ ಹತ್ರ ಬಂದು ಹೇಳು, ಅಥವಾ ಹೇಳ್ಕೊ, ನಿನ್ಗೆ ಏನಾಗ್ತಿದೆ, ಬೇಜಾರಾಗ್ತಿದೆ ಅಂತಂದ್ರೆ ಬೇಜಾರು ಅಂತ ಹೇಳ್ಕೊ. ಈ ರೀತಿ ಮಕ್ಕಳಿಗೆ ಅರ್ಥ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಮಗು ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಮಗುಗೆ ತಿಳಿಸಿ ಹೇಳ್ಬೇಕಾಗತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ ಅಂತ, ಅಯ್ಯೋ ಮಗು ತಾನೇ ಬಿಡು ಅಂತ ಎಷ್ಟೋ ಸಮಯದಲ್ಲಿ ಬಿಟ್ಟು ಮಗುಗೆ ಬಿಹೇವಿಯರ್ ಅನ್ನೋದು ಜಾಸ್ತಿ ಆಗಿರುತ್ತೆ, ಹಠಮಾರಿತನ ಅನ್ನೋದು ಜಾಸ್ತಿ ಆಗಿರುತ್ತೆ. ಸೊ ಮಗು ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಮಗುಗೆ ಹೇಳಿ, ನೆಕ್ಸ್ಟ್ ಟೈಮ್ ಮಗು ತಪ್ಪು ಮಾಡಿದಾಗ, ಬೇರೆ ಯಾವುದೋ ಮಗುಗೆ ಗಿಂಟಿರುತ್ತೆ ಅಥವಾ ಏನಾರು ಹೊಡೆದಿರುತ್ತೆ, ಸೊ ಅಂತಹ ಸಮಯದಲ್ಲಿ ಮಗು ಸಾರಿ ಕೇಳಬೇಕು. ನಾವು ಆಸ್ ಅ ಪೇರೆಂಟ್ ಆಗಿ ಮಗು ಬೇರೆ ಮಕ್ಳ ಹತ್ರ ಹೋಗಿ ಸಾರಿ ಕೇಳೋದನ್ನ ನಾವು ಕಲಿಸ್ಬೇಕಾಗತ್ತೆ. ಇದು ಕಲಿಬೇಕು ಮಕ್ಕಳು ಅಂತಂದ್ರೆ ಆಸ್ ಅ ಪೇರೆಂಟ್ ಆಗಿ ನಾವು ನಮ್ಮ ಮಕ್ಳ ಹತ್ರ ನಾವು ಸಾರಿ ಕೇಳಬೇಕಾಗುತ್ತೆ. ಸಾಕಷ್ಟು ಸಮಯದಲ್ಲಿ ಆಸ್ ಅ ಪೇರೆಂಟ್ ಆಗಿ ನಾವು ತಪ್ಪು ಮಾಡಿರ್ತೀವಿ. ಏನೋ ಒಂದು ಮಗು ಮುಂದೆನೆ ಟಾಯ್ನ ಎಸ್ಬಿಟ್ಟಿರ್ತೀವಿ. ಅವಾಗ ಮಗು ನಮ್ಮ ಮುಖ ನೋಡುತ್ತೆ, ಏನೋ ಅಂತ ಈ ರೀತಿ ಹೇಳೋದಕ್ಕಿಂತ, ಓ ಸಾರಿ, ನಾನು ಆ ರೀತಿ ಮಾಡಬಾರ್ದಾಗಿತ್ತು, ನನಗೇನೋ ಟೆನ್ಷನಲ್ಲಿ ನಾನು ಆ ರೀತಿ ಮಾಡಿದೆ, ಇನ್ನೊಂದ್ಸಲ ನಾನು ನಿನ್ನ ಟಾಯ್ನ ಆ ರೀತಿ ಇರ್ರೆಸ್ಪಾನ್ಸಿಬಲ್ ಆಗಿ ಎಸೆಯೋದಿಲ್ಲ, ಸಾರಿ ಅಂತ ಮಗುನ ಕನೆಕ್ಟ್ ಮಾಡ್ಕೊಳ್ಳಿ. ಅಂತಂದ್ರೆ ಆ ಸಮಯದಲ್ಲಿ ಮಗುವಿನ ಐ ಕಾಂಟ್ಯಾಕ್ಟ್ನ ಕೊಟ್ಟು, ಸಾರಿ ಅಮ್ಮ ನಿಮ್ಮ ಟಾಯ್ನ ಎಸೆದ್ರ, ನಂಗೆ ಗೊತ್ತಾಗ್ಲಿಲ್ಲ, ಸಾರಿ, ಅದನ್ನ ಬಾಲ್ ಅನ್ಕೊಂಡು ನಾನು ಎಸ್ಬಿಟ್ಟೆ, ಸಾರಿ ಅಂತ ಅಂದ್ಬಿಟ್ಟು ಮಗುವಿನ ಐ ಕಾಂಟ್ಯಾಕ್ಟ್ನ ಮಾಡಿ ಮಗುಗೊಂದು ಹಕ್ ಕೊಡಿ. ಅವಾಗ ಮಗು ತುಂಬಾ ಖುಷಿ ಆಗುತ್ತೆ. ಇದೇ ಬಿಹೇವಿಯರ್ನ ಮಗು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ತೋರಿಸುತ್ತೆ. ನೀವು ಮಾತ್ರ ಆಸ್ ಅ ಪೇರೆಂಟ್ ಆಗಿ ಸಾರಿ ಕೇಳಲ್ಲ, ಮಗು ಮಾತ್ರ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತಂದ್ರೆ ಯಾವ ಮಕ್ಕಳು ಆ ರೀತಿ ಮಾಡಲ್ಲ. ನೆಕ್ಸ್ಟ್ ಲಾಸ್ಟ್ ಸೊಲ್ಯೂಷನ್ ಯಾವುದು ಅಂದ್ರೆ, ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದನ್ನ ಕಲಿಸಿ. ಅಂತಂದ್ರೆ ಈಗ ಪೇರೆಂಟ್ಗಳು ಏನ್ ಮಾಡ್ತಾರೆ, ಬಿಸಿ ಸ್ಕೆಡ್ಯೂಲ್ ಅಥವಾ ಫ್ಯಾಮಿಲಿ ಪ್ರೆಷರ್ ಇಂದ ಮಗುಗೆ ಮಾತಾಡೋದಕ್ಕೇನೆ ಬಿಡೋದಿಲ್ಲ. ಸಾಕು ನಿಲ್ಸು, ಎಷ್ಟು ಹೆಚ್ಚಿಗೆ ಮಾತಾಡ್ತಾ ಇದೀಯಾ ನೀನು, ಈ ರೀತಿ ಮಗು ಅಳೋದಕ್ಕೂ ಬಿಡೋದಿಲ್ಲ, ಅಳು ನಿಲ್ಸ್ಬೇಕು, ಸದ್ದು ಬರಬಾರ್ದು, ಈ ರೀತಿ ಮಾಡ್ಬಿಟ್ಟಿರ್ತಾರೆ. ಆ ರೀತಿ ಮಾಡಕ್ ಹೋಗ್ಬಿಡಿ. ಮಗು ಎಷ್ಟು ಅಳುತ್ತೋ ಅಳ್ಳಿ. ಮಗು ಅಳ್ತಿದೆ ಅಂತಂದಾಗ ನೀವು ಹೇಳಿ, ಅಮ್ಮ ಇಲ್ಲೇ ಇದ್ದಾರೆ, ನೀವು ಬಂದು ಹಗ್ ಮಾಡ್ಕೊಳ್ಬೋದು, ಏನ್ ಹೇಳ್ಕೊಳ್ಬೋದು ಅಂತ. ಮಗು ಬರಕ್ ರೆಡಿ ಇಲ್ಲ ಅಂತಂದ್ರೆ ದಯವಿಟ್ಟು ಆ ಸಮಯನ ಬಿಟ್ಬಿಡಿ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಗು ಬರ್ತಾರೆ, ಅವಾಗ ನೀವು ಆ ಒಂದು ಸಿಚುಯೇಷನ್ ಬಗ್ಗೆ ಮಾತಾಡಿ. ಯಾಕೆ ಮಗು ಅಷ್ಟು ಹತ್ತಿದ್ದು ಅಥವಾ ಯಾಕೆ ಆ ರೀತಿ ಬಿಹೇವಿಯರ್ ಮಾಡಿದ್ದು ಮಗು ಅಂತ. ಮಗುಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದನ್ನ ನಾವು ಕಲಿಸ್ಲೇಬೇಕಾಗತ್ತೆ. ಯಾಕಂತಂದ್ರೆ ಎಕ್ಸ್ಪ್ರೆಷನ್ ಇಸ್ ದ ಕೀ. ಮಗು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೋ ಮಗುವಿನ ಬಿಹೇವಿಯರ್ ಅನ್ನೋದು, ಈಗ ನೆಗೆಟಿವ್ ಬಿಹೇವಿಯರ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದನ್ನ ಕಲಿಬೇಕಾಗತ್ತೆ. ಇದಕ್ಕೆ ನೀವೇನ್ ಮಾಡಬೇಕು, ಬೇಸಿಕ್ ಟಿಪ್ಸ್ ಏನು ಅಂತಂದ್ರೆ, ಮಗು ಜೊತೆ ಜಾಸ್ತಿ ಕನೆಕ್ಟ್ ಆಗಿ, ಮಗು ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ನೀವೇನಾದ್ರೂ ತಪ್ಪು ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಈಗ ಎಕ್ಸಾಂಪಲ್, ಮಗು ಮುಂದೆ ನಿಮ್ಮ ಸ್ಪೌಸ್ ಜೊತೆ ಅಥವಾ ನಿಮ್ಮ ಒಂದು ಪಾರ್ಟ್ನರ್ ಜೊತೆ ನೀವು ಜೋರಾಗಿ ಮಾತಾಡಿರ್ತೀರಾ. ಆವಾಗ ಆ ಸಮಯದಲ್ಲಿ ಅಂದ್ರೆ ಆ ಸಿಚುಯೇಷನ್ನ ಬಿಟ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ನನ್ಗೆ ಅವಾಗಲೇ ತುಂಬಾ ಕೋಪ ಬಂತು, ನನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ತುಂಬಾ ಟ್ರೈ ಮಾಡಿದೆ, ನಾನು ನೆಕ್ಸ್ಟ್ ಟೈಮಿಂದ ಆ ರೀತಿ ಕಿರ್ಚೋದಿಲ್ಲ, ಕಿರ್ಚೋದು ತಪ್ಪು,
ಅಂತ ಈ ರೀತಿ ಇಂಡೈರೆಕ್ಟ್ ಆಗಿ ಹೇಳಿದಾಗ ಮಗುಗೂ ಅರ್ಥ ಹೋಗುತ್ತೆ. ಮಗುಗೊಂದು ಹೇಳೋದು ನಾವೊಂದು ಮಾಡೋದು ಅಂತಂದರೆ ಮಗುಗೂ ಅದು ಕಷ್ಟ ಆಗುತ್ತೆ. ಸೊ ಇದೆಲ್ಲನೂ ಹಠಮಾರಿತನನ ಮಕ್ಕಳಲ್ಲಿ ಕಡಿಮೆ ಮಾಡಿಸೋದಕ್ಕೆ ಟಿಪ್ಸ್ ಆ್ಯಂಡ್ ಸೊಲ್ಯೂಷನ್ಸ್. ಖಂಡಿತವಾಗ್ಲೂ ಇದೆಲ್ಲನೂ ನಾವು ಫಾಲೋ ಮಾಡಿಬಿಟ್ರೆ ಮಕ್ಕಳಲ್ಲಿ ಹಠ ಅನ್ನೋದೇ ಬರೋದಿಲ್ಲ. ಹಠ ಅನ್ನೋದು ಕಾಮನ್, ಬಟ್ ಅತಿರೇಕವಾಗಿ ಮಗು ಹಠ ಮಾಡ್ತಿದೆ ಅಂತಂದರೆ ಅದನ್ನು ನಾವು ಪಾಯಿಂಟ್ ಆಫ್ ಕನ್ಸಿಡರೇಷನ್ಗೆ ತೊಗೊಳ್ಳೇಬೇಕಾಗುತ್ತೆ. ಆ್ಯಸ್ ಅ ಪೇರೆಂಟ್ ಆಗಿ ಈ ಟಿಪ್ಸ್ನೆಲ್ಲನೂ ನಾವು ಫಾಲೋ ಮಾಡಿದ್ರೆ ಮಕ್ಕಳಲ್ಲಿ ಗುಡ್ ಬಿಹೇವಿಯರ್ಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ಸ್, ಒಂದು ಸೋಷಿಯಲ್ ಬಿಹೇವಿಯರ್ಸ್ನ ನಾವು ಮಕ್ಕಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವಿನ್ನೂ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಮಕ್ಕಳ ಬಿಹೇವಿಯರ್ ಇರ್ಬೋದು, ಅವರ ಬೆಳವಣಿಗೆಗೆ ಸಾಕಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ್ಯಸ್ ಅ ಪೇರೆಂಟ್ ಆಗಿ ನೀವು ಏನೇನನ್ನು ಮಾಡಬೇಕೋ ಎಲ್ಲ ಮಾಹಿತಿನ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟಾಟಾ, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.